ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಟ್ರಾವೆಲ್ ವ್ಲಾಗ್ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ ಈ ರೀತಿ ಟ್ರಾವೆಲ್ ಮಾಡೋದು ಅಂತ ಹೇಳಿ. ಸೊ ಈ ವ್ಲಾಗ್ನ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವಾಗ ನೈಟ್ 12 o'clockನಲ್ಲಿ ಪಾಪು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮದು ಕೂಡ ಮಾಡಬೇಕು. ಸೊ ಫಸ್ಟ್ ಪಾಪುದು ಮಾಡೋಣ ಅಂತ ಅಂದ್ಕೊಂಡ್ವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಿಂದ ಗೊತ್ತಿರಲಿಲ್ಲ ಅಲ್ವಾ ಹೋಗೋದು ನಾಳೆ ಅಂತ ಹೇಳಿ. ಸೊ ನಾವು ಅರ್ಲಿ ಮಾರ್ನಿಂಗ್ ಅನ್ನೋದಕ್ಕಿಂತ ಒಂದು 3 o'clock ಈ ರೀತಿ ಓಡೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾನು ಫಸ್ಟ್ ಇಲ್ಲಿ ಪಾಪು ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಅಂದರೆ ಅವನಿಗೆ ಬೇಕಿರೋ ಡೈಪರ್ಸ್, ಕ್ರೀಮ್ಸ್ ಅಥವಾ ಮೆಡಿಸಿನ್ಸ್ ಎಕ್ಸೆಟ್ರಾಸ್ ಅವನೇನೇನಿರುತ್ತೆ ಊಟದ್ದು, ಹಣ್ಣುಗಳು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಅವನಿಗೆ ಫಸ್ಟ್ ಅವನದೆಲ್ಲ ಎತ್ತಿಟ್ರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಅಂತ ಹೇಳಿ ಒಂದು ಎತ್ತಿಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇವಾಗ ನಂದು ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನಂದನ್ನು ಎತ್ತಿಟ್ಟಿದ್ದಾದಮೇಲೆ ಸ್ನಾನಕ್ಕೆ ಹೋಗಿ ಬರೋಷ್ಟರಲ್ಲಿ ಸೊ ಎದ್ದೇಳ್ತಾರೆ ಎಲ್ರೂ. ಸೊ ಆಮೇಲೆ ಹೊರಡ್ಬೋದು ಅಂತ ಹೇಳಿ ಇನ್ನೊಂದು ಅವರ್ಗೆಲ್ಲ ನಿದ್ದೆ ಮಾಡೋಕ್ಕೆ ಹೋದರೆ ಸುಮ್ಮನೆ ನಿದ್ದೆ ಕೂಡ ಡಿಸ್ಟರ್ಬ್ ಆಗುತ್ತೆ ಆ್ಯಂಡ್ ಎದ್ದೇಳಲಿಕ್ಕೆ ಕೂಡ ಮನಸ್ಸಿರೋದಿಲ್ಲ. ಆ್ಯಂಡ್ ಮೋರೋವರ್ ಎಲ್ಲರೂ ಹೊರಟಾಗ ನಿದ್ದೆ ಕೂಡ ಬರೋದಿಲ್ಲ. ಅದರಿಂದ ಫಸ್ಟ್ ಇವಾಗೆಲ್ಲ ಪ್ಯಾಕಿಂಗೆಲ್ಲ ಮುಗಿಸ್ಕೊಂಡು ಏನೇನು ಕೆಲಸ ಇದೆಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀರು ತೊಗೊಳ್ಳೋದು, ಅಂದರೆ ಬಿಕಾಸ್ ಹೊರಗಡೆ ಹೋದಾಗ ನನಗೆ ಹೊರಗಡೆ ನೀರು ಕುಡಿದ್ರೆ ಆಗೋದಿಲ್ಲ. ಅದರಿಂದ ನನಗೆ ಪಾಪಕ್ಕೆ ಬೇಕಿರೋದೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅಲ್ಲಿ ಮಾರ್ನಿಂಗ್ 4 ಆಗಿದೆ. ಸೊ ಹೋಗ್ತಾ ಇದ್ದೀವಿ, ನಾನು, ನನ್ನ ಹಸ್ಬೆಂಡ್, ಪಾಪು ಆ್ಯಂಡ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಆ್ಯಂಡ್ ಈ ಸಿಸ್ಟರ್ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಫಸ್ಟ್ ಸಿಗಂದೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಧರ್ಮಸ್ಥಳಕ್ಕೆ ಹೋಗೋದು ಅಂತ ಹೇಳಿ. ಹಾಗೆ ಹೋಗ್ತಾ ಒಂದು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಪಾಪು ಮಲಗಿದ್ದಾನೆ. ಸೊ ಅವನು ಎದ್ದ ಮೇಲೆ ಎಲ್ಲಾದರೂ ತಿಂಡಿಗೆ ನಿಲ್ಲಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಅವನೆದ್ದ. ಇವಾಗ ಇಲ್ಲೇ ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಬಂದು ಹೋಟೆಲ್ಗೆ ಬಂದಿದ್ದೀವಿ. ಅವನಿಗೆ ನಾರ್ಮಲಾಗಿ ಇಡ್ಲಿನೇ ತಿನ್ನಿಸೋದು ಹೊರಗಡೆ ಎಲ್ಲಾದರೂ ಈ ರೀತಿ ಕರ್ಕೊಂಡು ಬಂದಾಗ. ಸೊ ಇಡ್ಲಿ ತೊಗೊಂಡು ಫಸ್ಟ್ ಅವನಿಗೆ ಫೀಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾವು ಎಲ್ಲರೂ ತಿಂಡಿ ತಿನ್ಕೊಂಡು ಹೊರಡೋದು. ಸೊ ನಾವು ಅಲ್ಲಿ ಮಾರ್ನಿಂಗ್ 4ನಲ್ಲೇ ಹೊರಟ್ವಿ. ಇವಾಗ ಆಲ್ಮೋಸ್ಟ್ 7:30 ಆಗಿದೆ. ಫಸ್ಟ್ ಅವನಿಗೆ ತಿಂಡಿ ತಿನ್ನಿಸೋಣ ಅಂತ ಇಲ್ಲೇ ಒಂದು ಊರ ಹತ್ರ ಸ್ಟಾಪ್ ಮಾಡಿದ್ದಾರೆ ಇಲ್ಲಿ. ಸೊ ಈಗ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಈಗ ಬ್ರಿಡ್ಜ್ ಹತ್ರ ಹೊಸದಾಗಿ ಬ್ರಿಡ್ಜ್ ಮಾಡಿದಾರಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇದಾದಮೇಲೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಅಂದರೆ ಮುಂಚೆ ಬಂದಿದ್ವಿ ಅವಾಗ ಇನ್ನೂ ಇದನ್ನ ಅಂದರೆ ಓಡಾಡೋಕ್ಕೆ ಬಿಡ್ತಿರಲಿಲ್ಲ. ಕೆಳಗಡೆ ಲಾಂಚ್ನಲ್ಲಿ ಓಡಾಡ್ಕೊಳ್ತಾ ಇದ್ರು. ಸೊ ಇದು ಫಸ್ಟ್ ಟೈಮ್ ಈ ಬ್ರಿಡ್ಜ್ ಆದಮೇಲೆ ಬಂದಿರೋದು ಸಿಗಂದೂರ್ಗೆ ಅಂತ ಹೇಳಿ. ಆ್ಯಂಡ್ ಪಾಪುನು ಕೂಡ ಇಲ್ಲಿ ಫಸ್ಟ್ ಟೈಮೇ ಕರ್ಕೊಂಡು ಬಂದಿರೋದು ಅವನು. ಆ್ಯಂಡ್ ಅವನಿಗೆ ಈ ರೀತಿ ನೀರು ಇದನ್ನೆಲ್ಲ ನೋಡೋದಕ್ಕಿಷ್ಟ. ಸೊ ನಮಗಿಂತ ಫಸ್ಟೇ ಎದ್ದು ನೋಡ್ತಾ ಇರ್ತಾನೆ. ಆ್ಯಂಡ್ ಚೆನ್ನಾಗಿ ನೋಡ್ತಿದ್ನಲ್ಲ, ಸ್ವಲ್ಪ ಹೊತ್ತು ನಿಲ್ಲಿಸೋಣ ಅಂತ ಹೇಳಿಬಿಟ್ಟು ನಿಲ್ಲಿಸಿ ಆ್ಯಂಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್, ವೀಡಿಯೋಸ್, ಫೋಟೋಸ್ ಎಲ್ಲ ತಗೊಂಡು ಪಾಪು ಕೂಡ ಒಂದು ಅರ್ಧ ಗಂಟೆ ತೋರಿಸಿದ್ವಿ. ಆ್ಯಂಡ್ ಅವನು ಕೂಡ ನೋಡ್ದ. ಅಂದರೆ ತುಂಬ ದೂರ ಕಾಣ್ತಿತ್ತಲ್ಲ ನೀರು, ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡಿಕೊಂಡು ಆಟ ಆಡ್ತಾ ಇದ್ದ. ಸೊ ಇವಾಗ ಆಲ್ರೆಡಿ ಆಲ್ಮೋಸ್ಟ್ 10:30 ಆಗಿದೆ. ಸೊ ನಾವಿಲ್ಲಿಂದ ಮತ್ತೆ ಇನ್ನೊಂದು ಟೆಂಪಲ್ಗೆ ಹೋಗಿ ನೆಕ್ಸ್ಟ್ ಧರ್ಮಸ್ಥಳಕ್ಕೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು ಯಾವ ರೀತಿ ಆಗುತ್ತೆ, ನಮ್ಮ ಟೈಮಿಗೆ ಹೇಗೆ ಮ್ಯಾನೇಜ್ ಆಗುತ್ತೆ ಆ ರೀತಿ ಮಾಡ್ಕೊಳ್ಳೋದು ಅಂತ. ಬಿಕಾಸ್ ಕ್ರೌಡೆಡ್ ಪ್ಲೇಸ್ಗೆಲ್ಲ ಹೋಗೋದಕ್ಕಾಗೋದಿಲ್ಲ. ಅಂದರೆ ಪಾಪು ಇರ್ತಾನಲ್ಲ, ವೆಯ್ಟ್ ಮಾಡೋ ಜಾಗಗಳು ಈ ರೀತಿ ಆಗೋದಿಲ್ಲ. ಸೊ ಬೆಳಗ್ಗೆನೇ ಹೊರಟುವಲ್ಲ, ಮುಖ ಎಲ್ಲ ಒಂಥರ ಟಯರ್ಡ್ ಆದಂಗೆ ಆಗಿದೆ ನಿದ್ದೆ ಇಲ್ದಿದ್ದಕ್ಕೆ. ಸೊ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಮುಖ ಎಲ್ಲ ತೊಳೆದು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು. ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಚೆನ್ನಾಗಿತ್ತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಈ ಬ್ರಿಡ್ಜ್ ಹೊಸದಾಗಿ ಮಾಡಿದ್ದಾದಮೇಲೆ ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಇವಾಗ ದೇವಸ್ಥಾನ ರೀಚ್ ಆದ್ವಿ. ನಾನು ಹೇಳ್ದಂಗೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗ್ತಾ ಇದ್ದೀವಿ ಇವಾಗ ದೇವಸ್ಥಾನದೊಳಗಡೆ ದರ್ಶನಕ್ಕೆ ಅಂತ ಹೇಳಿಬಿಟ್ಟು. ಸೊ ಇದು ವೀಕ್ ಡೇಸ್ನಲ್ಲಿ ಬಂದಿದ್ದರಿಂದ ಒಂದು ಸ್ವಲ್ಪ ಕೂಡ ಕ್ರೌಡ್ ಇರಲಿಲ್ಲ. ಆ್ಯಂಡ್ ನಾವು ಇಲ್ಲಿಗೆ ಬಂದಿದ್ದ 2 ದಿನಕ್ಕೆ ಇಲ್ಲಿ ಜಾತ್ರೆ ಇದೆ ಅಂತ ಹೇಳಿಬಿಟ್ಟು ಸೊ ಅವರು ಟೆಂಪಲ್ನೆಲ್ಲ ಡೆಕೋರೇಟ್ ಮಾಡ್ಕೊಳ್ತಾ ಇದ್ರು ಚೌಡೇಶ್ವರಿ ದೇವಸ್ಥಾನದಲ್ಲಿ, ಸಿಗಂದೂರಿನಲ್ಲಿ. ಪಾಪುಗೆ ಕೆಳಗಡೆ ಬಿಟ್ಟರೆ ಸಾಕು ಅನ್ನೋ ಥರ ಸ್ಥಿತಿನಲ್ಲಿದ್ದವನು. ಬಿಕಾಸ್ ಕಾರ್ನಲ್ಲೇ ಇರಿಸ್ಕೊಂಡಿದ್ವಲ್ಲ, ಕೆಳಗಡೆ ಬಿಟ್ಟಿದ ತಕ್ಷಣ ಓಡಾಡೋದು, ಆ ಕಡೆ ಈ ಕಡೆ ಓಡೋಗೋದೆಲ್ಲ ಮಾಡ್ತಾಯಿದ್ದ. ಇಲ್ಲಿ ಸ್ವಲ್ಪ ಪ್ರಸಾದ ಅಂದರೆ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಇದಾದಮೇಲೆ ಕೊಲ್ಲೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ನಾನು ಅಲ್ಲಿ ಹೋಗಿರಲಿಲ್ಲ, ಫಸ್ಟ್ ಟೈಮ್ ಇವತ್ತು ಹೋಗ್ತಾ ಇರೋದು ಅಲ್ಲಿಗೆ. ಸೊ ಕೇಳಿದೆ ಅಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಹೋಗೋಣ ಅಂತ. ಮತ್ತು ಏನಂದರೆ
ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಲ್ವ ಹೋಗೋದು ಅಂತ ಹೇಳಿಬಿಟ್ಟು. ಸೊ ನಾವು ಪರ್ಟಿಕ್ಯುಲರಾಗಿ ಇದೇ ಪ್ಲೇಸಸ್ ಅಂತ ಪ್ಲ್ಯಾನ್ ಮಾಡಿರಲಿಲ್ಲ. ಬಟ್ ಧರ್ಮಸ್ಥಳಕ್ಕೊಂದಕ್ಕಂತೂ ಹೋಗಲೇಬೇಕು ಅಂತ ಪ್ಲ್ಯಾನ್ ಆಗಿತ್ತು. ಅದರಿಂದ ಅದಕ್ಕೆ ನಾಳೆ ಹೋಗೋಣ, ಇವತ್ತು ಇಲ್ಲಿ ಹತ್ರ ಇರೋ ಪ್ಲೇಸಸ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಕೊಲ್ಲೂರಿನಲ್ಲಿ ರೀಚ್ ಆಗಿದ್ದೀವಿ. ತುಂಬ ಬಿಸಿಲಿತ್ತಲ್ಲ, ಸ್ವಲ್ಪ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ಫ್ರೂಟ್ಸ್ ಅಷ್ಟು ಫ್ರೆಶ್ ಇರಲಿಲ್ಲ. ಸೊ ಅಲ್ಲಿ ಬೇಡ, ಇನ್ನೊಂದು ಹೊರಗಡೆ ಹೋಗೋಣ ಅಂತ ಹೇಳಿ ಹೊರಗಡೆ ಹೋಗ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಸೊ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಬಂದಿದ್ದರಿಂದ ಪಾಪುನ ಎತ್ಕೊಳ್ಳೋಕೆ ಅಷ್ಟು ಕಷ್ಟ ಆಗಲಿಲ್ಲ. ಬಿಕಾಸ್ ಎಲ್ಲರೂ ಎತ್ಕೊಂಡು ಮ್ಯಾನೇಜ್ ಮಾಡ್ಕೊಳ್ತಾಯಿದ್ರು. ಅಂದರೆ ಒಬ್ಬರೇ ಎತ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಆ ರೀತಿ ಯಾರಾದರೂ ಎತ್ಕೊಂಡಾಗ ಅಷ್ಟು ಸುಸ್ತಾಗೋದಿಲ್ಲ ಆ್ಯಂಡ್ ಹಿಂಸೆ ಕೂಡ ಆಗೋದಿಲ್ಲ. ಅವನು ಮನೇಲಿರೋದಕ್ಕಿಂತ ಹೊರಗಡೆ ಬಂದ್ರೇ ಚೆನ್ನಾಗಿ ಆಟ ಆಡಿಕೊಂಡು ಎಲ್ಲ ನೋಡಿಕೊಂಡು ಓಡಾಡ್ಕೊಂಡಿರ್ತಾನೆ. ಮನೆಯಲ್ಲಿ ಕಂಪೇರ್ ಮಾಡಿದ್ರೆ ಅವನ್ನ ಹೊರಗಡೆ ನೋಡ್ಕೊಳ್ಳೋದೇ ತುಂಬ ಈಸಿ ನಮಗೆ. ಸೊ ಇಲ್ಲೂ ಕೂಡ ಟೆಂಪಲ್ ಚೂರು ಕ್ರೌಡ್ ಇರಲಿಲ್ಲ. ಇಲ್ಲೂ ಕೂಡ ಬೇಗ ಎಲ್ಲ ಮುಗೀತು. ಆ್ಯಂಡ್ ಇಲ್ಲೇ ಓಡಾಡಿಕೊಂಡು, ಅಂದರೆ ಯಾರ್ಯಾರ ಹತ್ರ ಏನಿರುತ್ತೆ ಅದನ್ನೆಲ್ಲ ಕೇಳ್ತಾ ಇರ್ತಾನೆ. ಈ ರೀತಿ ಬಾಟಲ್ಸು ಅಥವಾ ಟಾಯ್ಸ್ ಏನಾದರೂ ಮಕ್ಳು ಹಿಡ್ಕೊಂಡಿದ್ರೆ ಹೋಗಿ ಕಿತ್ಕೊಳ್ಳೋದು ಈ ರೀತಿ ಮಾಡ್ತಿದ್ದ. ಸೊ ಅಲ್ಲೊಂದು ಹುಡುಗ ಬಾಟಲ್ನಲ್ಲಿ ಆಟ ಆಡ್ತಿದ್ದಿದ್ದು ನೋಡ್ಬಿಟ್ಟು ಬೇಕು ಅಂತ ಕೇಳ್ತಿದ್ದ. ಸೊ ಅಲ್ಲಿ ಹೋಗಿ ಬಾಟಲ್ ತೊಗೊಂಡು, ಆ್ಯಂಡ್ ಅಂದರೆ ಅವ್ನಿಗೂ ಹಿಂಸೆ ಆಗುತ್ತಲ್ಲ, ಸೊ ದೇವಸ್ಥಾನದಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅವನು ಓಡಾಡ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ ಅಂತ ಹೇಳಿ ಒಂದು ಹಾಫ್ ಆನ್ ಅವರಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಓಡಾಡಿಕೊಂಡು ಅವನು ಸ್ವಲ್ಪ ಆರಾಮಾದ. ಅವನಿಗೆ ಊಟ ಎಲ್ಲ ತಿನ್ನಿಸ್ಕೊಂಡು ಸೆರ್ಲ್ಯಾಕ್ ತೊಗೊಂಡು ಬಂದಿದ್ದೆ. ಅದು ತಿನ್ನಿಸಿ ಆಮೇಲೆ ಸ್ವಲ್ಪ ಫ್ರೂಟ್ಸ್ ಕೊಟ್ಬಿಟ್ಟು ಇವಾಗ ನೆಕ್ಸ್ಟು ಇನ್ನೊಂದು ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ವಿ. ನಾವು ಇನ್ನೂ 2 ಪ್ಲೇಸ್ ಡಿಸೈಡ್ ಮಾಡಿದ್ವಿ, ಬಟ್ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ ಅದಕ್ಕೆ ಹೋಗ್ತೀವಿ ಇವಾಗ ಅಂತ ಹೇಳಿ. ಸೊ ನಾನು ಅದನ್ನು ನಿಮಗೆ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ಸೊ ಟ್ರಾವೆಲ್ ವ್ಲಾಗ್ ಏನು ಅಷ್ಟು ಶೇರ್ ಮಾಡಿರಲಿಲ್ಲ, ಬಿಕಾಸ್ ಒಂದು ಸಲ ಮೈಸೂರಿಗೆ ಹೋಗಿದ್ದು ಆ್ಯಂಡ್ ಇನ್ನೊಂದು ಸಲ ಮುತ್ತತ್ತಿಗೆ ಹೋಗಿದ್ದು. ಬಿಕಾಸ್ ಪಾಪು ಇರೋದ್ರಿಂದ ನಾವು ಅಷ್ಟು ಈ ಸಲ ಟ್ರಾವೆಲ್ ಮಾಡಿರಲಿಲ್ಲ ಈ ವರ್ಷ. ಇದೇ ತುಂಬ ಲಾಂಗ್ ಡಿಸ್ಟೆನ್ಸಿಗೆ ಬಂದಿರೋದು. ಅದು ಬಿಟ್ಟರೆ ಮುತ್ತತ್ತಿಗೆ ಹೋಗಿದ್ದು ಆ್ಯಂಡ್ ಮೈಸೂರಿಗೆ ಹೋಗಿದ್ದು ಅಷ್ಟೇ. ಅವಾಗಿನ್ನೂ ಸ್ವಲ್ಪ ಚಿಕ್ಕವನಲ್ವ ಪಾಪು, ಅಷ್ಟು ಕಷ್ಟ ಅನ್ನಿಸ್ತಿರ್ಲಿಲ್ಲ. ಬಟ್ ಇವಾಗ ಅವ್ನು ಓಡಾಡೋದ್ರಿಂದ ತುಂಬ ಕಷ್ಟ ಅನಿಸ್ತಿದೆ. ನಾವಿಲ್ಲಿ ನದಿ ನೋಡೋಣ ಅಂತ ಬಂದ್ವಿ. ಅಂದರೆ ಮಳೆ ಇರಲಿಲ್ವಲ್ಲ, ಸೊ ಅಷ್ಟು ಕ್ಲೀನ್ ಇರಲಿಲ್ಲ. ಎಲ್ಲ ಒಂಥರ ಎಲ್ಲ ಅದು ಇದು ಎಷ್ಟೊಂದು ಸಲ ಗಲೀಜು ಅಂತ ಅನ್ನಿಸ್ತಿತ್ತು. ಬಿಕಾಸ್ ವಾಟರ್ ಕೂಡ ಎಲ್ಲ ಫ್ಲೋ ಆಗ್ತಿರ್ಲಿಲ್ವ, ಸ್ಮೆಲ್ ಅನ್ನಿಸ್ತಿತ್ತು. ಆ್ಯಂಡ್ ಎಲ್ಲ ಗಾರ್ಬೇಜ್ ಎಲ್ಲ ಎಸೆದ್ಬಿಟ್ಟಿದ್ರು. ಐ ಡೋಂಟ್ ನೋ ವೈ ಪೀಪಲ್ ಪಲ್ಯೂಟ್ ಲೈಕ್ ದಿಸ್. ಬೇಜಾರಾಗುತ್ತೆ ಆ ರೀತಿ ಏನಾದರೂ ನೋಡೋಕೆ ಹೋದಾಗ, ಆ ಥರ ಮಾಡಿರೋದನ್ನ ನೋಡಿದ್ರೆ. ಯಾರಾದರೂ ಆಗಲಿ ಆ ರೀತಿ ಟ್ರಾವೆಲ್ ಮಾಡಿದಾಗ ಏನೇ ಇದ್ದರೂ ನಿಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡು ಡಸ್ಟ್ಬಿನ್ನಲ್ಲಿ ಹಾಕಿ, ಆ ರೀತಿ ಎಲ್ಲೂ ಎಸಿಬೇಡಿ. ಆ್ಯಂಡ್ ಇಲ್ಲಿ ನಂದಿನಿ ಪಾರ್ಲರ್ ಇತ್ತು. ಸೊ ಏನಾದರೂ ತಿನ್ಲಿಕ್ಕೆ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ಸಿಸ್ಟರ್ ಇನ್ ಲಾ ಅಂದರೆ ಇಬ್ಬರು ಬಂದ್ವಿ ಇಲ್ಲಿಗೆ. ಸೊ ಪಾಪುನು ಕೂಡ ಎತ್ಕೊಂಡು ಬಂದಿದ್ವಿ. ಇನ್ನು ಮಿಕ್ಕಿದವರೆಲ್ಲ ಕಾರ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಸೊ ನಮಗೇನಾದರೂ ಬೇಕಿತ್ತಲ್ಲ, ತೊಗೊಳ್ಳೋಣ ಐಸ್ ಕ್ರೀಮ್ಸ್ ಏನಾದರೂ ಅಂತ ಹೇಳಿ ಬಂದ್ವಿ. ನನಗೇನಂದರೆ ಟ್ರಾವೆಲ್ ಮಾಡಬೇಕಾದ್ರೆ ಏನೂ ಕೂಡ ತಿನ್ಲಿಕ್ಕೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ತಿಂದರೂ ಕೂಡ ವಾಮಿಟ್ ಆಗಿಬಿಡುತ್ತೆ. ಬಟ್ ಇವತ್ತು ಆ ರೀತಿ ಅನ್ನಿಸ್ಲಿಲ್ಲ. ಅಷ್ಟು ಕೂಡ ತೊಂದರೆ ಆಗಲಿಲ್ಲ. ಚೆನ್ನಾಗಿ ಅನ್ನಿಸ್ತು ಈ ಸಲ ಟ್ರಾವೆಲ್ ಮಾಡಿದಾಗಲೂ. ಏನು ವಾಮಿಟ್ ಆಗೋದು ಈ ರೀತಿ ಏನೂ ಆಗಲಿಲ್ಲ. ಪಾಪುನು ಕೂಡ ಸಪೋರ್ಟ್ ಮಾಡ್ದ. ಅಂದರೆ ರೋಸೋದು, ಅಳೋದು ಈ ರೀತಿ ಏನೂ ಮಾಡಲಿಲ್ಲ, ಸುಮ್ಮನೆ ಇದ್ದ. ಅದೊಂದು ಒಳ್ಳೆಯ ವಿಷಯ. ಸೊ ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಇವಾಗ ಅನ್ನೋದನ್ನ ಮುಂದಿನ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್.